ಕುಸ್ತಿಗೆ ವಿನೇಶ್ ಪೊಗಟ್ ವಿದಾಯವನ್ನ ಘೋಷಿಸಿದ್ದಾರೆ. ಕುಸ್ತಿಗೆ ವಿನೇಶ್ ಪೊಗಟ್ ವಿದಾಯ ಘೋಷಣೆ. ಒಲಿಂಪಿಕ್ಸ್ ಫೈನಲ್ನಲ್ಲಿ ಅನರ್ಹಗೊಂಡ ಬೆನ್ನಲ್ಲೇ ನಿವೃತ್ತಿ ಘೋಷಿಸಿದ್ದಾರೆ. ನನ್ನ ವಿರುದ್ಧ ಕುಸ್ತಿ ಗೆದ್ದಿದೆ, ನಾನು ಸೋತಿದ್ದೇನೆ. ನನ್ನ ಧೈರ್ಯ ಸಂಪೂರ್ಣ ಛಿದ್ರವಾಗಿದೆ. ನನ್ನಲ್ಲಿ ಈಗ ಹೆಚ್ಚಿನ ಶಕ್ತಿ ಉಳಿದಿಲ್ಲ ಅಂತ ವಿನೇಶ್ ಹೇಳಿದ್ದಾರೆ. ಗುಡ್ ಬೈ ಕುಸ್ತಿ ಅಂತ ಭಾವನಾತ್ಮಕವಾದ ಪೋಸ್ಟ್ ಅನ್ನ ಟ್ವೀಟ್ ಮಾಡಿದ್ದಾರೆ. ಟ್ವೀಟ್ ಮೂಲಕ ಕುಸ್ತಿಗೆ ನಿವೃತ್ತಿಯನ್ನ ಘೋಷಿಸಿದ್ದಾರೆ. ಗೋಲ್ಡನ್ ಗರ್ನ ಇದ್ದಕ್ಕಿದ್ದಂತೆ ಈ ರೀತಿಯ ನಿರ್ಧಾರ ನಿರ್ಜಕ್ಕೂ ಕೂಡ ಸಾಕಷ್ಟು ಜನರಿಗೆ ಹಾರ್ಟ್ ಬ್ರೇಕ್ ಆಗುವಂತ ಸುದ್ದಿ ಇದು. ಕೇವಲ 100 ಗ್ರಾಂ ಹೆಚ್ಚಿದ್ರಿಂದಾಗಿ ಒಲಿಂಪಿಕ್ಸ್ ಕ್ರೀಡಾಕೂಟದಿಂದಲೇ ನಿನ್ನೆಯಷ್ಟೇ ಹೊರಬಿದ್ದಿದ್ರು. ನಂತರ ಡಿಹೈಡ್ರೇಟ್ ಆಗಿದ್ರು, ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ರು. ಸಾಕಷ್ಟು ಶಾಕಿಂಗ್ ಕೂಡ ಒಳಗಾಗಿದ್ರು ವಿನೇಶ್ ಪೊಗಟ್. ಆದರೆ ಇದೀಗ ಒಲಿಂಪಿಕ್ಸ್ ಫೈನಲ್ ಅನರ್ಹಗೊಂಡ ಬೆನ್ನಲ್ಲೇ ನಿವೃತ್ತಿಯನ್ನ ಘೋಷಿಸಿದ್ದಾರೆ ವಿನೇಶ್ ಪೊಗಟ್. ನನ್ನ ವಿರುದ್ಧ ಕುಸ್ತಿ ಗೆದ್ದಿದೆ, ನಾನು ಸೋತಿದ್ದೇನೆ. ನನ್ನ ಧೈರ್ಯ ಸಂಪೂರ್ಣವಾಗಿ ಛಿದ್ರವಾಗಿದೆ. ನನ್ನಲ್ಲಿ ಈಗ ಹೆಚ್ಚಿನ ಶಕ್ತಿ ಉಳಿದಿಲ್ಲ ಅಂತ ವಿನೇಶ್ ಪೋಸ್ಟ್ ಅನ್ನ ಟ್ವೀಟ್ ಮಾಡಿದ್ದಾರೆ. ಗುಡ್ ಬೈ ಕುಸ್ತಿ ಅಂತ ಭಾವನಾತ್ಮಕವಾದಂತಹ ಟ್ವೀಟ್ ಅನ್ನ ಪೋಸ್ಟ್ ಮಾಡಿದ್ದಾರೆ. ಟ್ವೀಟ್ ಮೂಲಕ ಕುಸ್ತಿಗೆ ನಿವೃತ್ತಿ ಘೋಷಿಸಿದ್ದಾರೆ ವಿನೇಶ್ ಪೊಗಟ್.